ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀರಿ. ಎಲ್ಲರಿಗೂ ಕೂಡ ನಮ್ಮ ಈ ಪ್ರತಿಭಟನಾ ಸಭೆ ಹಾಗೂ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸದಸ್ಯರು, ವಿವಿಧ ಪಕ್ಷಗಳ ಮುಖಂಡರು ಮತ್ತು ಸಂಘ ಸಂಸ್ಥೆಗಳ ಪ್ರಮುಖರು, ಪತ್ರಿಕಾ ವರದಿಗಾರರು, ಮಹಿಳಾ ಸಂಘಟನೆಗಳು, ರೈತರು, ಕೂಲಿ ಕಾರ್ಮಿಕರು, ಯಾರ್ಯಾರಿಗೆ ತಪ್ಪಿದೆಯೋ ಎಲ್ಲರೂ ಕೂಡ, ಮಾಧ್ಯಮ ಮಿತ್ರರು, ಟಿವಿಯವರು ಹಾಗೂ ಪತ್ರಕರ್ತರು, ಪತ್ರಿಕೆಯವರು ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಬಂದಿಲ್ಲ ಹೇಗೆ ಮಾಡ್ತಾವ ನೋಡ್ರಿ ಇವಾಗ ಹೆಸರುಗಳು ಆಗ ಇದರ ಅಂಕೋಲ ಜನರು ಮತ್ತೊಬ್ಬರು ನಮ್ಮ ಕಾರವಾರದವರು ಆಗ ನಮ್ಮವ್ರಿಗೆ ಇಲ್ಲಿಯ ನೌಕ ಅವ್ರು ಹೇಳಿದ್ರಲ್ಲ ಇಲ್ಲಿ ಜನ ಟಿಕೆಟ್ ಕೊಡ್ತಾರೆ ಹೋಗ್ತಾರೆ. ಇಲ್ಲ ನಾವು ಹೋರಾಡಬೇಕು. ಸ್ನೇಹಿತರೆ, ನಾನು ಸ್ವಲ್ಪ ಹೆಚ್ಚು ವೇಳೆ ತಗೊಂಡೆ. ಸಂಬಂಧಪಟ್ಟ ಅಧಿಕಾರಿಗಳು ಬರೋರಿದ್ದಾರೆ, ಅವ್ರು ಬರೋ ತನಕ ಮತ್ತೆ ಇದಾಗಬಾರ್ದು ಅಂತ ಹೇಳುತ್ತೆ. ಅವರು ನಿಮ್ಮ ಪ್ರತಿನಿಧಿಯು ಹೋರಾಟದಲ್ಲಿ ನಾನು ಈಗಾಗಲೇ ಹಲವಾರು ಬಾರಿ ನನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದೇನೆ. ಅದೇ ರೀತಿ ಅಂಕೋಲಾದ ಬಾರ್ ಅಸೋಸಿಯೇಷನ್ ಸಹಿತ ಇದಕ್ಕೆ ಸಂಪೂರ್ಣವಾದ ಹೋರಾಟಕ್ಕೆ ಬೆಂಬಲವನ್ನು ಇವತ್ತು ವ್ಯಕ್ತ ಮಾಡಿದೆ. ನ್ಯಾಯಯುತ ಹೋರಾಟಕ್ಕೆ ಅಂತಿಮ ನಮ್ಮ ಶ್ವಾಸ ಇರೋ ತನಕ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ನಿಮ್ಮ ಯಾವುದೇ ಹತ್ತಿಕ್ಕುವಂತ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವಲ್ಲಿ ನಿಮ್ಮನ್ನ ಗಮನಕಾರಿ ನೀತಿಗಳು ಹತ್ತಿಕ್ಕದಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೇವೆ. ಇವತ್ತು ಇಲ್ಲಿ ಬಂದಿರತಕ್ಕಂಥವರು ಕೆಲವರದು ಎರಡು ವಿಚಾರಗಳಿದೆ. ಎರಡು ವಿಚಾರ ಜನಗಳು ಬಂದಿದ್ದಾರೆ. ಒಂದು, ನನ್ನನ್ನು ಯಾರು ಗುರುತೇ ಮಾಡ್ಕೊಂಡಿಲ್ಲಲ್ಲ ಸ್ವಾಮಿ, ಕಂಪನಿಯವರು ನನ್ನ ಗುರುತು ಮಾಡಿಲ್ಲ, ನಾನು ಅವ್ರ ಜೊತೆಗಿದ್ರೆ ವಿರೋಧ ಮಾಡಿದ್ರೆ ನನ್ನ ರೇಟ್ ಜಾಸ್ತಿ ಆಗ್ಬೋದು, ಈ ಉದ್ದೇಶದಿಂದ ಬಂದಿರತಕ್ಕಂಥವ್ರು ಇದ್ದಾರೆ. ಹಾಗೆ ಮುಕ್ತರಾಗಿರ್ತಕ್ಕಂಥ ನಮ್ಮ ಮೀನುಗಾರರು, ಕೃಷಿಕರು, ವ್ಯಾಪಾರಸ್ಥರು, ಸ್ಥಳೀಯರು ನಮಗೆ ಈ ವಿರೋಧಕ್ಕೆ ತಮ್ಮ ಬೆನ್ನನ್ನ ಕಟ್ಟಿದ್ದಾರೆ, ಟೊಂಕ ಕಟ್ಟಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ದುರಾದೃಷ್ಟಕರ ಅಂತ ಹೇಳಿದ್ರೆ, ಈಗಾಗಲೇ ನಾಡ್ಕಣಿ ಸಾಹೇಬರು ಹೇಳಿದ್ರು, ನಿಮ್ಮದೇ ಸಮುದಾಯದ 2 ಮಿನಿಸ್ಟರ್ಗಳಿದ್ದಾರೆ, ನೀವು ಅಳಲನ್ನ ಇಲ್ಲಿ ಅಳುತ್ತಾ ಇದ್ದೀರಿ. ನಿಮ್ಮ ಧ್ವನಿಯನ್ನ ಮುಡಿಸ್ತಕ್ಕಂಥ ಕಾರ್ಯವನ್ನ ಅವ್ರು ಮಾಡಬೇಕಾಗಿತ್ತು. ನನಗೂ ಸಹಿತ ಒಂದು ರೀತಿ ಮುಜುಗರವನ್ನ ತರ್ತಕ್ಕಂಥ ವಿಷಯ ಇದು. ನಾನೊಬ್ಬ ಮೀನುಗಾರನಾಗಿ ನನ್ನ ಸಮುದಾಯದ ಮುಖಂಡರು ಬೇರೆ ಬೇರೆ ಪಕ್ಷಗಳಲ್ಲಿ ಇರಬಹುದು, ಅವರ ಒಂದು ವಿರೋಧ ಇಲ್ಲಿ ಇರಬೇಕಾಗಿತ್ತು. ಯಾವುದೇ ಕಾರಣ ನೇಮಗಳನ್ನು ಬೇಡ, ನಾವು ನಿಮ್ಮನ್ನ ಪರಿಚಯ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಸ್ಪಷ್ಟ ಸಂದೇಶವನ್ನ ಅಂಕೋಲ ಜನ ಕೊಡ್ತಾ ಇದ್ದಾರೆ. ಸ್ವಾಮಿ, ನೀವು ಮುಂದೆ ಈ ಭಾಗದಲ್ಲಿ ಬಂದು ಓಟನ್ನ ಕೇಳ್ತೀರಾ, ನಿಮ್ಮನ್ನ ನೆನಪಿನಲ್ಲಿ ಇಟ್ಕೊಳ್ತೇವೆ. ಇವತ್ತು ಮೀನುಗಾರರಿಗೆ ತೊಂದರೆ ಬಂದಿರತಕ್ಕಂಥದ್ದು ನಮ್ಮ ಜನ ಯಾವಾಗ ಮಿನಿಸ್ಟರ್ ಇದ್ದಾರೆ ಆವಾಗಲೇ ಸರಿ ಸ್ವಾಮಿ. 2 ಜನ ಮಿನಿಸ್ಟರ್ಗಳಿದ್ರೂ ಸಹಿತ ಇವತ್ತು ನಾವು ಕಷ್ಟವನ್ನು ಅನುಭವಿಸ್ತಿದ್ದೀವಲ್ಲ. ಇಡೀ ಕರಾವಳಿಯನ್ನು ನುಂಗಲಿಕ್ಕೆ ಬೇರೆ ಬೇರೆ ಕಂಪನಿಗಳು ಇವತ್ತು ಬರ್ತಾ ಇದೆ. ಆ ವೇಳೆಯಲ್ಲಿ ನೀವು ಮೀನಾವೇಶವಾಗಿ ಎಲ್ಲೆಲ್ಲೋ ನಿಂತು ನೀವು ನಿಮ್ಮ ವಿರೋಧವನ್ನು ಹೇಳ್ತಾ ಇದ್ದೀರಿ. ಈ ಸ್ಥಳಕ್ಕೆ ಯಾಕೆ ಬರ್ತಾ ಇಲ್ಲ?
ನಿಮ್ಮ ಧ್ವನಿಯನ್ನ ವಿಧಾನಸೌಧದಲ್ಲಿ ಯಾಕೆ ಮುಟ್ಟಿಸ್ತಾ ಇಲ್ಲ? ಯಾಕೆ ಜಿಂದಾಲ್ ಕಂಪನಿಯಿಂದ ಎಲ್ಲ ಆಡಳಿತಶಾಹಿ ಈ ಒಂದು ದೊಡ್ಡ ಕಂಪನಿ ಹಣವನ್ನ ಹಂಚಲಿಕ್ಕೆ ಶುರು ಮಾಡ್ತದೆ. ಮಿನಿಸ್ಟ್ರಿಯಿಂದ ಶುರು ರೇಟ್ ಫಿಕ್ಸ್ ಆಗಿದೆ. ಆ ರೇಟ್ ಫಿಕ್ಸ್ ಆದ್ರಿಂದ ಅವರು ಈ ಭಾಗಕ್ಕೆ ಬರ್ತಾ ಇಲ್ಲ. ನನ್ನ ಪಾರ್ಟಿ ನನಗೆ ಕೇಳ್ತದೆ, ನಾನು ಈ ಪಾರ್ಟಿಯಿಂದ ಬಂದಿರತಕ್ಕಂಥವನು, ನೀವು ಇದರಲ್ಲಿ ಭಾಗವಹಿಸಬಾರದು. ವಿರೋಧ ಪಕ್ಷದವರು ಅದರನ್ನೇ ಹೇಳ್ತಾರೆ, ಆಡಳಿತ ಪಕ್ಷದವರು ಅದರನ್ನೇ ಹೇಳ್ತಾ ಇದ್ದಾರೆ. ನಾನು ಮಿನಿಸ್ಟರ್ ಇದ್ದೇನೆ, ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕೈಗಾರಿಕೆಗಳಾಗಬೇಕು, ಅಭಿವೃದ್ಧಿ ಆಗಬೇಕು. ಹಾಗಾಗಿ ಈ ಒಂದು ದುರಂತದಲ್ಲಿ ಈ ವಿಷಯ ಇದೆ. ಆದರೆ ಅಂಕೋಲ ಕಾರವಾರ ಜನ ನಾವು ವಿಚಾರ ಮಾಡಿದ್ದೇವೆ, ನಿಮ್ಮನ್ನ ಎಲ್ಲಿಡಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಮುಂದಿನ ದಿನ ನಿಮ್ಮ ನಡೆನುಡಿಗಳು ಹಾಗೂ ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ನಮಗೆ ಅರ್ಥ ಆಗ್ತಾ ಇದೆ. ಇವತ್ತು ಈಗಾಗಲೇ ನಾಡ್ಕಡಿ ಸಾಹೇಬರು ಹೇಳಿದ್ರು, ಮೀನುಗಾರರ ಬದುಕು ಅಷ್ಟೇ ಅಲ್ಲ, ಇತರೆ ಜನರ ಬದುಕು ಸಹಿತ ಇವತ್ತು ದುಸ್ತರ ಆಗುವಂಥದ್ದಿದೆ. ಈ ಒಂದು ವಿಷಾನಿಗಳು ಈ ಭಾಗದಲ್ಲಿ ನೀರಿನ ಸಮಸ್ಯೆಯನ್ನು ಉಂಟು ಮಾಡಬಹುದು, ಪರಿಸರವನ್ನು ನಾಶ ಮಾಡಬಹುದು, ಹಲವಾರು ರೀತಿಯಲ್ಲಿ ನಮಗೆ ತೊಂದರೆ ಕೊಡ್ತಕ್ಕಂಥದ್ದು ಇದೆ. ಈಗಾಗಲೇ ಉದ್ದೇಶಿತ ಕರಾವಳಿ ತೀರಗಳಲ್ಲಿಯೂ 8 ಬಂದರುಗಳನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನಡೆದಿದೆ. ಕೇಂದ್ರದಲ್ಲಿರ್ತಕ್ಕಂಥ ಮಂತ್ರಿಗಳು, ದೊಡ್ಡ ದೊರೆಗಳು, ಅವರು ಯಾರ ಗೌರ್ಮೆಂಟ್ ಇರಲಿ ಅದನ್ನು ಖರೀದಿ ಮಾಡ್ತಕ್ಕಂಥ ತಾಕತ್ತಿದೆ. ಖರೀದಿ ಮಾಡಿ ಬಂಡವಾಳಶಾಹಿಗಳಿಗೆ ನೀಡತಕ್ಕಂಥ ಒಂದು ದೊಡ್ಡ ಹುನ್ನಾರ ಇದೆ. ನಿಮ್ಮಂಥ ಏನು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಹತ್ತಿಕ್ಕುವಂಥ ಕಾರ್ಯ ನಡೆಯುವಂಥದ್ದು ಸಂಚಿದೆ. ಹಾಗಾಗಿ ನ್ಯಾಯಯುತ ಹೋರಾಟದಲ್ಲಿ ಇನ್ನು ಸಂಖ್ಯೆಯನ್ನ ನಾವು ವೃದ್ಧಿ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ತಮ್ಮ ಅಕ್ಕಪಕ್ಕದವರನ್ನ ಜಾಗೃತಿ ಮಾಡ್ತಕ್ಕಂಥ ಕಾರ್ಯ ನಡೀಬೇಕಾಗಿದೆ. ಹಾಗೂ ಕೇವಲ ಒಂದೇ ಸಮುದಾಯ ಅಥವಾ 2 ಸಮುದಾಯಕ್ಕೆ ಸಂಬಂಧಪಟ್ಟದಲ್ಲ ಹೋರಾಟ, ಇಡೀ ಅಂಕೋಲವನ್ನು ಉಳಿಸಿ ಎಂಬತಕ್ಕಂಥ ಹೋರಾಟ ಇದೆ. ಕೇಣಿ ಬಂದರನ್ನ ಹೋಗಬಹುದು, ಆದರೆ ಮೇಲ್ಭಾಗದ ಜಮೀನನ್ನು ಸಹಿತ ಎಕ್ವೈರ್ ಮಾಡ್ಕೊಳ್ತಾರೆ, ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾರೆ, ಅವರನ್ನ ನಿರ್ವಸಿತವನ್ನು ಮಾಡ್ತಾರೆ. ಈಗಾಗಲೇ ಅವರು ಹೇಳಿದ ಅಂಕಿ ಸಂಖ್ಯೆ ಪ್ರಕಾರ 15 ಲಕ್ಷ ಜನ ಇದ್ದಾರಂತೆ ಅಂಕೋಲದಲ್ಲಿ. JSW ಕಂಪನಿ ಹೇಳ್ತದೆ 15 ಲಕ್ಷ ಜನ ಇದ್ದಾರೆ ಅನ್ಕೊಂಡು. ನಮ್ಗೆ ಅರ್ಥ ಆಗ್ತಿಲ್ಲ ಸ್ವಾಮಿ, ಎಲ್ಲಿ 15 ಲಕ್ಷ? ಸುಳ್ಳು ಮಾಹಿತಿಯನ್ನು ನೀಡಿ ಬಂದಿರತಕ್ಕಂಥ ಈ ಕಂಪನಿಗಳಿಗೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಗಳು ಬೆನ್ನಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಅವರ ನೆರಳಿನಲ್ಲಿ ಈ ಕೆಲಸವನ್ನ ಮುಂದೆ ಸಾಗಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ವ್ಯವಸ್ಥಿತ ಹುನ್ನಾರಗಳು ನಡೆಯುವಂಥದ್ದಿದೆ. ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ದಮನಕಾರಿಯನ್ನ ಕಾರ್ಯವನ್ನ ಮಾಡುವಂಥದ್ದು ಸಂಚುಗಳು ಈಗಾಗಲೇ ನಾವು ನೋಡ್ತಾ ಬರ್ತಾ ಇದ್ದೇವೆ. ಹಿಂದಿನ ಬಾರಿ ನಾವು ಹಣಕೊಣದಲ್ಲಿ ಹೋರಾಟ ಮಾಡಿದಾಗ, ಹಣಕೊಣದಲ್ಲಿ ಇರುವಾಗಲೂ ನಮ್ಮವರೇ ಮಿನಿಸ್ಟರ್ ಇದ್ರು. ಆ ವೇಳೆಯಲ್ಲೂ ಸಹಿತ ನಾವು ಅನ್ಯಾಯಕ್ಕೆ ಒಳಗಾಗಿದ್ದೇವೆ. ಈಗಾಗಲೇ